ನಮಸ್ತೆ, ನಾನು ಹರೀಶ್ ಪಡಿಯಲ್ಬೆಲ್ ಅಂತೇಳಿ ಮಂಗಳೂರಿಂದ. ನಾನು ವೃತ್ತಿಯಲ್ಲಿ ಚಿತ್ರ ಕಲಾವಿದ. ಮಂಗಳೂರಿನ ಕೊಡಿಯಲ್ಗುತ್ತು ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸೆಂಟರ್ ಅಲ್ಲಿ ನಮ್ಮ ಎಫ್ ಆರ್ಟ್ ಗ್ಯಾಲರಿ ಮತ್ತೆ ಆರ್ಟ್ ಕೇಂದ್ರ ಸಂಸ್ಥೆಯನ್ನು ಪ್ರಾರಂಭಿಸಿಕೊಂಡು ಅಲ್ಲಿ ನಾವು 15 ವರ್ಷಗಳ ಕಾಲ ಈಗ ಚಿತ್ರಕಲೆ ಕ್ಷೇತ್ರದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಚಿತ್ರಕಲಾ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡು ಅದರಿಂದ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಬಾಲ್ಯದಲ್ಲಿ ಚಿತ್ರಕಲೆ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು. ನಂತರ ನನ್ನ PU ವಿದ್ಯಾಭ್ಯಾಸ ಮುಗಿದ ನಂತರ ವೃತ್ತಿಪರವಾಗಿ ಚಿತ್ರಕಲೆಯ ಬಗ್ಗೆ ಕಲಿಬೇಕಂತ ಆಸಕ್ತಿಯಿಂದ ಮಂಗಳೂರಿನಲ್ಲಿರುವ ಮಹಾಲಕ್ಷ ಚಿತ್ರಕಲಾ ಶಾಲೆಗೆ ಸೇರಿಕೊಂಡು ಅಲ್ಲಿ ನನ್ನ ಡಿಪ್ಲೊಮಾ ಪದವಿಯನ್ನು ಮುಗಿಸಿ ನಂತರ ಮೈಸೂರಲ್ಲಿ DMS ಅಂತ ಕಾಲೇಜಲ್ಲಿ ನಾನು ಚಿತ್ರಕಲೆಯಲ್ಲಿ ಪದವಿಯನ್ನು ಮುಗಿಸಿದ್ದೇನೆ. ನನ್ನ ಚಿತ್ರಕಲೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಗುಲ್ಬರ್ಗಾ ಯೂನಿವರ್ಸಿಟಿ MMK ಕಾಲೇಜಲ್ಲಿ ನನ್ನ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ದೆ. ಇಲ್ಲಿ ಚಿತ್ರಕಲೆಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ವ್ಯಾಪ್ತಿ ಇದೆ. ಚಿತ್ರಕಲಾ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಧದಲ್ಲಿ ನಾವು ವೃತ್ತಿಪರರಾಗಿ ತೊಡಗಿಸಿಕೊಳ್ಬಹುದು. ಮುಖ್ಯವಾಗಿ ಚಿತ್ರಕಲಾ ಶಿಕ್ಷಕರಾಗಿ ನಮ್ಮ ಸ್ನೇಹಿತರ ಸಾಕಷ್ಟು ಮಂದಿ ಇದ್ದಾರೆ. ಆದ್ರೆ ನನಗೆ ಅನಿಸಿತ್ತು, ನಾವು ಚಿತ್ರಕಲೆಯಲ್ಲಿ ನಮ್ಮತನವನ್ನು ಉಳಿಸ್ಕೊಳ್ಬೇಕು, ಅದರಲ್ಲಿ ಏನೋ ಸಾಧನೆ ಮಾಡ್ಬೇಕಂತೇಳಿ ನಾನು ಫ್ರೀಲ್ಯಾನ್ಸ್ ಆಗಿ ಈ ಕ್ಷೇತ್ರದಲ್ಲಿ ಉಳ್ಕೊಂಡೆ. ಆ ನಿಟ್ಟಿನಲ್ಲಿ ನಾನು ಶಿಲ್ಪಕಲೆಯನ್ನು ಆಯ್ಕೆ ಮಾಡಿಕೊಂಡು ಮಂಗಳೂರಿನಾದ್ಯಂತ ಮಂಗಳೂರಿನ ಅನೇಕ ಸರ್ಕಲ್ಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮತ್ತೆ ಮಂಗಳೂರು ಮಹಾನಗರ ಪಾಲಿಕೆ ಸೇರಿ ಅನೇಕ ಕಡೆಗಳಲ್ಲಿ ನನ್ನ ಕಲಾಕೃತಿಗಳಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕಲಾಕೃತಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಕಲಾಕೃತಿಗಳಿದೆ. ಅದು ನಮಗೆ ತುಂಬಾ ಹೆಸರನ್ನು ಕೂಡ ತಂದುಕೊಟ್ಟಿತ್ತು. ಅದೇ ರೀತಿ ಮಂಗಳೂರು ಪೋರ್ಟ್ ಅಲ್ಲಿ ಕೂಡ ನಮ್ಮ ಕಲಾಕೃತಿಗಳು ಇವೆ. ಇಲ್ಲಿ ನಾವೀಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು 6 ಕಲಾಕೃತಿಗಳನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಒಂದು ಟೆರಕೋಟ ಕಲಾಕೃತಿ ಇದೆ, ಅದನ್ನು ವೆಂಕಿ ಪಲಿಮಾರ್ ಎಂಬ ಆರ್ಟಿಸ್ಟ್ ಮಾಡಿರುವಂಥದ್ದು. ಮತ್ತು ಇನ್ನೊಂದು ಜೈನ ಮ್ಯೂರಲ್ ಪೇಂಟಿಂಗ್ಸ್ ಇದೆ, ಅದು ರೇಷ್ಮಾ ಶೆಟ್ಟಿ ಅಂತೇಳಿ ಮಾಡಿರುವಂಥದ್ದು. ಮತ್ತು ಉಳಿದಂಥ ಕಲಾಕೃತಿ 4 ನಾವು ಫೈಬರ್ ಮತ್ತು ಬೇರೆ ಮಿಕ್ಸ್ ಮೀಡಿಯಾದಿಂದ ಮಾಡಿರುವಂಥದ್ದು. ಅದು ನಾನು ಮತ್ತು ನನ್ನ ಟೀಮ್ ಕಡೆಯಿಂದ ಮಾಡಿರುವಂಥದ್ದು. ಸೊ ಇಲ್ಲಿಗ ನಾವು ನೋಡ್ತಿರುವಂಥ ಕಲಾಕೃತಿ ಹುಲಿವೇಷದ ಕಲಾಕೃತಿ. ಇದರಲ್ಲಿ ಮೆಟಲ್ ಮತ್ತು ಫೈಬರ್ ಇಂದ ಮಾಡಿರುವಂಥ ಕಲಾಕೃತಿಗಳಿವೆ. ನಂತರ ಇನ್ನೊಂದು ಕಲಾಕೃತಿ ಇದೆ, ಕಂಬಳ ಕಲಾಕೃತಿ ಇದೆ, ಮತ್ತೊಂದು ಫಿಶರ್ಮೆನ್ ವಿತ್ ಬೋಟ್ ಇದೆ, ಮತ್ತು ಇನ್ನೊಂದು ಹ್ಯಾಂಡ್ ವಿತ್ ಪೇಪರ್ ಬೋಟ್, ಅಂದರೆ ನಮ್ಮ ಡ್ರೀಮನ್ನು ಫ್ಲೈ ಮಾಡುವಂಥ ಒಂದು ಬೃಹತ್ತಾದ ಕಲಾಕೃತಿ ಇದೆ. ಅದು ಔಟ್ಸೈಡ್ ನಮಗೆ ಕಾಣುವಂಥದ್ದು. ಇಲ್ಲಿ ನಾನು ಹೇಳಿಕೆ ಬಯಸುವಂತ ಏನಂತಂದ್ರೆ, ನಮ್ಗೆ ಈಗಿನ ಯುವಕರಿಗೆ ಈಗ ಮುಖ್ಯವಾಗಿ ನಮ್ಮ ಈ ಕಮ್ಯುನಿಟಿಯಲ್ಲಿ ನೋಡಿದ್ರೆ ಸಾಕಷ್ಟು ಕಲಾ ಚಟುವಟಿಕೆಗಳನ್ನು ಕೂಡಿರುವಂತ ಸಂಸ್ಕೃತಿ ಇರುವುದರಿಂದ ನಮ್ಮ ತುಳುನಾಡಲ್ಲಿ ಅದನ್ನೇ ನಾವು ಬೆಳೆಸ್ಕೊಂಡು ಅದರಲ್ಲೇ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ನಮ್ಮ ಯುವಕರಿಗೆ ಕೂಡ ನಾನು ಹೇಳುವುದು ಅಂತಂದ್ರೆ, ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರುವವರು ಈ ಕ್ಷೇತ್ರಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಬಹುದು. ಮತ್ತೆ ಈಗಿನ ಆಧುನಿಕ ಯುಗದಲ್ಲಿ ಬಹಳಷ್ಟು ಆಪರ್ಚುನಿಟಿಗಳು ಇದೆ ಚಿತ್ರಕಲಾ ಕ್ಷೇತ್ರಕ್ಕೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬರ್ಬೇಕಂತ ನನ್ನ ಕೂಡ ಆಸೆ. ಥ್ಯಾಂಕ್ ಯು.